Honda Amaze sir. 22 model. Okay. Single owner. Bare 6,000 ಹೊಡಿದೆ. ಡೌನ್ ಪೇಮೆಂಟ್ ಎಷ್ಟು ಕೊಟ್ರೆ ಸರ್ ಗಾಡಿ ಕೊಡ್ತೀರಾ? ನಾನು 20% ಮಾಡಬೇಕು ಸರ್. 20% ಮಾಡಬೇಕು. ಬೇರೆ 20% ಡೌನ್ ಯಾವ ಕಾರ್ಗೂ ಬೇಕಂದ್ರೆ ನಾ 190 ಗೆ ಮಾಡ್ಕೊಡ್ತೀನಿ ಸರ್. 190 ಗೆ ಮಾಡ್ಕೊಡ್ತೀರಾ? ರೆಕಾರ್ಡೆಡ್ ಗಾಡಿ ಸರ್, ಎಲ್ಲ ಕಂಪನಿ ಸರ್ವಿಸ್ ಹಿಸ್ಟರಿ ಅವೈಲೇಬಲ್ ಇದೆ. 6 lakhs ಹೇಳ್ತಾ ಇದ್ದೀರಾ, ಸ್ಲೈಟ್ಲಿ ನೆಗೋಶಿಯೇಟ್ ಮಾಡ್ತೀರಾ? ಓಕೆ. ಸರ್ ಆಮೇಲೆ ಇನ್ನೊಂದೊಂದು ಕೇಳಬೇಕಂತ ಇದೆ. ಹೌದು. ಬೇರೆ ಏನಾದರೂ ಇದಕ್ಕಿಂತ ಸ್ಪೆಷಲ್ ಆಫರ್ಸ್ ಏನಾದರೂ ಇದೆಯಾ? ಸ್ವಲ್ಪ ವಿಡಿಯೋ ಎಲ್ಲ ನೋಡಿ ಸರ್, ಲಾಸ್ಟ್ ಅಲ್ಲಿ ಬಾಸ್ ಬಂದು ಹೇಳ್ತಾರೆ ಡಿಸ್ಕೌಂಟ್ ನಿಮಗೆ ಸ್ಪೆಷಲ್ ಆಫರ್. ಆಕ್ಚುಲಿ ಇವ್ರ ಬಾಸ್ ಬಂದ್ಬಿಟ್ಟು ಹೇಳ್ತಾರೆ ಸ್ಪೆಷಲ್ ಆಫರ್ ಏನಂತ. ವಿಡಿಯೋ ಎಂತಕ ನೋಡಿ. ಡೀಸೆಲ್ 4x4 3 lakhs ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋರೆ. ಅಲಾಯ್ ವೀಲ್ಸ್, ಟೈರು, ಪ್ರೊಜೆಕ್ಟರ್ ಲ್ಯಾಂಪ್ಸ್, 360 ಕ್ಯಾಮ್ರಾ, ಆರಾಮಾಗಿ 12 ಜನ ಕುತ್ಕೊಂಡ್ಬೋದು ಸರ್ ಗಾಡಿನಲ್ಲಿ. ಹೌದಾ ಸರ್? 15 ಜನ ಕುತ್ಕೊಂಡ್ಬೋದು. ಸೊ ಗಾಡಿ ಹಂಗಿದೆ. ಸೊ ಕಂಡೀಷನ್ನು ನೀವು ನೋಡ್ಬೋದು ಸರ್. ಸರ್ ಇಷ್ಟೊತ್ತು ತನಕ ಎಲ್ಲ ಈ 4 lakh 5 lakh 10 lakh ಬಜೆಟಲ್ಲಿ ನೋಡಿದ್ರಿ. ಸ್ವಲ್ಪ ಜನಗೆ 2.5 lakh ಇರುತ್ತೆ, 1.5 lakh ಇರುತ್ತೆ, 3 lakh ಇರುತ್ತೆ. ಆ ಥರ ಬಜೆಟಲ್ಲಿ ನಿಮಗೆ ಕಾರ್ಸ್ ಇದೆಯಾ ನಿಮ್ಮ ಹತ್ರ? ಅದೇ ಸರ್, ಯಾಕಿಲ್ಲ ಸರ್. ನೋಡಿ ಇಲ್ಲಿ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ 130 ಗೆ ಕೊಡ್ತೀವಿ ಸರ್. ಸರ್ ನನ್ನ ಹೆಸರು ಬಂದು KM ಖಾದರ್ ಖಾನ್ ಅಂದ್ಬಿಟ್ಟು. ಓಕೆ. ನಾವು 10 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಓಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ HBR ಲೇಔಟಲ್ಲಿ ಇರುವ ಡ್ರೀಮ್ಸ್ ಕಾರ್ ಅಂತ ಒಂದು ಯೂಸ್ಡ್ ಕಾರ್ಸ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಥರ ಬಜೆಟ್ ಕಾರ್ಸು, ಲಕ್ಸುರಿಯಸ್ ಕಾರು, ಎಲ್ಲ ಕಾರು ಸಿಗ್ತಾ ಇದೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಂತಕ ನೋಡಿ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ನಿಮ್ಮ ಹೆಸರು ಸರ್? ಪಾಷಾ ಅಂತ ಸರ್. ಪಾಷಾ ಅಂತನಾ? ಓಕೆ ಸರ್, ಈ ಲೊಕೇಶನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ ಆಗಿ ನಿಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ. ಇದು ಬಂದು HBR ಲೇಔಟ್ ವಿಡಿಯೋ ಕಾಂಪ್ಲೆಕ್ಸ್ ತವ ಡ್ರೀಮ್ ಕಾರ್ಸ್ ಅಂತ ಇರುತ್ತೆ ಸರ್ ನಮ್ಮ ಶೋರೂಮ್. ಓಕೆ. ಸೊ ಯಾರಾದ್ರೂ ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲಾದ್ರೂ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಬಂದ್ರೆ ನಿಮಗೆ ಕಾಲ್ ಮಾಡಿದ್ರೆ ಗೈಡ್ ಮಾಡಿದ್ರೆ ನೀವು ಇದು ಮಾಡ್ತೀರಾ? ಓಕೆ. ಸೊ ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬೇಕಂದ್ರೆ. ಓಕೆ. ಸೊಲ್ಟಾಸ್ ಬೈ 2021 ಮಾಡಲ್, ಸಿಂಗಲ್ ಓನರ್, 15,000 ಹೊಡಿದೆ, ಪೆಟ್ರೋಲ್. ಇದು ಬಂದು 1250 ಕೊಲ್ಟ್ ಮಾಡ್ತಾರೆ ಸರ್. 1250. ಹೌದು. ಓಕೆ. ಎಲ್ಲ ಕಂಪನಿ ರೆಕಾರ್ಡ್ ಇದೆ, ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಇದು? ಸಿಂಗಲ್ ಓನರ್ ಸರ್. ಓಕೆ. ಸೊ ನೆಕ್ಸ್ಟ್ ಸರ್, ಇದು 920 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. ಇದು 66,000 ಹೊಡಿದೆ. ಓಕೆ. ಇದು ಬಂದು 12 lakhs ಹೇಳ್ತಾವ್ರೆ ಸರ್, ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ಲಿ. 12 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಓಕೆ. ನೆಕ್ಸ್ಟ್ ಗಾಡಿ ಸರ್? Honda City. ಓಕೆ. ಆಟೋಮೆಟಿಕ್ 11 ಮಾಡಲ್, ಸೆಕೆಂಡ್ ಓನರ್, 64,000 ನೋಡಿದೆ ಸರ್. ಪೆಟ್ರೋಲ್ ವೇರಿಯಂಟ್. ಇದು ಬಂದು 430 ಗೆ ಮಾಡ್ಕೊಡ್ತೀವಿ ಸರ್. 430 ಗೆ ಮಾಡ್ಕೊಡ್ತೀವಿ ಆಗುತ್ತೆ. ಹೌದು. ಏಲೋ ಪ್ರೈಸ್ ಎಲ್ಲ ಫಿಕ್ಸ್ಡ್ ಅಲ್ಲ ಸರ್, ಡೈರೆಕ್ಟ್ ಆಗಿ ಬಂದ್ರೆ ನೆಗೋಶಿಯೇಟ್ ಮಾಡ್ತೀರಲ್ಲ ಸರ್? ಎಲ್ಲ ಅಂದ್ರೆ ನೆಗೋಶಿಯೇಟ್ ಮಾಡ್ಕೊಡ್ತೀವಿ. ಓಕೆ. ಓಕೆ. ಸೊ ಇನ್ನ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗಲೇ ನಿಮಗೆ ನೆಗೋಶಿಯೇಷನ್ ಇರುತ್ತೆ. ನೆಕ್ಸ್ಟ್ ಸರ್? Honda Civic 2006 ಮಾಡಲ್, ಆಟೋಮೆಟಿಕ್, ಥರ್ಡ್ ಓನರ್, 190 ಗೆ ಮಾಡ್ಕೊಡ್ತೀನಿ ಸರ್. 190 ಗೆ ಮಾಡ್ಕೊಡ್ತೀರಾ? ರೆಕಾರ್ಡೆಡ್ ಗಾಡಿ ಸರ್, ಎಲ್ಲ ಕಂಪನಿ ಸರ್ವಿಸ್ ಹಿಸ್ಟರಿ ಅವೈಲೇಬಲ್ ಇದೆ. ಇದು ಸಿಂಗಲ್ ಓನರ್ ಅಲ್ಲ ಸರ್? ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಗಾಡಿನಾ? ಓಕೆ. ನಿಮ್ ಕಡೆಯಿಂದ ಹೆಂಗೆ ಸರ್ ಸರ್ವಿಸ್ ಎಲ್ಲ ಹೆಂಗೆ? ನೀವೇ ಎಲ್ಲ ಮಾಡಿ ಇಕ್ಕಿರ್ತೀರಾ? ಎಲ್ಲ ಮಾಡಿ ಇಕ್ಕಿದೀವಿ ಸರ್. ಓಕೆ. ಬೇರೆ ಯಾವ್ದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೇಕಾ? ಓಡಿಸ್ಬೇಕು. ನೆಕ್ಸ್ಟ್ ಗಾಡಿ ಯಾವುದು ಸರ್? ಶಿಫ್ಟ್ 2016 ಮಾಡಲ್, VDI ಆಪ್ಷನಲ್, ಡೀಸೆಲ್, 94,000 ನೋಡಿದೆ, ಕಂಪನಿ ರೆಕಾರ್ಡೆಡ್, ಆಪ್ಷನಲ್. ಇದು ಬಂದು 5 lakhs ಮಾಡ್ಕೊಡ್ತೀವಿ ಸರ್. 5 lakhs ಗೆ ಮಾಡ್ಕೊಡ್ತೀರಾ? ಓಕೆ. ಯಾವ ಗಾಡಿ ಸರ್? ಸರ್ Volkswagen ಮೆಂಟೋ ಪೆಟ್ರೋಲ್ TSI ಹೆಲೆನ್ ಸರ್. ಇದು ಓಕೆ. 14 ಮಾಡಲ್, ಸೆಕೆಂಡ್ ಓನರ್, 1,25,000 ಓಡಿದೆ ಸರ್. ಓಕೆ. ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್, ಆಲ್ ಕಂಪನಿ ರೆಕಾರ್ಡೆಡ್ ಇದೆ, ಸರ್ವಿಸ್ ಅವೈಲೇಬಲ್ ಇದೆ. ಓಕೆ. ಗಾಡಿ ನೋಡಿ ಸರ್. ಇದು ಬಂದು 6 lakhs ಹೇಳ್ತಾ ಇದೀವಿ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ಮಾಡ್ಕೊಡ್ತೀವಿ. 6 lakhs ಹೇಳ್ತಾ ಇದ್ದೀರಾ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಓಕೆ.
ಸರ್ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ Hyundai i20 Astra ಟಾಪ್ ಎಂಡ್ ಸರ್. ಓಕೆ 14 ಮಾಡಲ್. ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್. ಓಕೆ 46,000 ಕಂಪನಿ ಹೋಗಿದೆ ಸರ್ ಗಾಡಿ. 46,000 ಕಂಪನಿ ರೆಕಾರ್ಡ್. ಹೌದು ಕಂಪನಿ ಓಕೆ ಸರ್ ಇದಕ್ಕೆ EMI ಆಗುತ್ತಾ ಇದಕ್ಕೆ? ಮಾಡ್ಬೋದು ಸರ್, ಮಾಡಿಸ್ಕೊಡ್ತೀವಿ ಬೇಕು. ಓಕೆ ಏನೇನ್ ಸರ್ ಇರಬೇಕು EMI ಮಾಡ್ಸಕ್ಕೆ? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬೇಕು ಸರ್. ಓಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾ? ಚೆನ್ನಾಗಿರ್ಬೇಕು. ಓಕೆ ಡೌನ್ ಪೇಮೆಂಟ್ ಎಷ್ಟು ಕೊಟ್ರೆ ಸರ್ ಗಾಡಿ ಕೊಡ್ತೀರಾ? ನಾನು 20% ಮಾಡ್ಬೇಕು ಸರ್. 20% ಮಾಡ್ಬೇಕು. ಬೇರೆ 20% ಡೌನ್ ಪೇಮೆಂಟ್ ಯಾವ ಕಾರ್ಗೂ ಬೇಕಂದ್ರೆ 20% ಮಾಡ್ಬೇಕು. ಸೊ ಫ್ರೆಂಡ್ಸ್ ನೋಡಿ, ಲೈಕ್ ಸೂಪರ್ ಇದೆ ಆಕ್ಚುಲಿ. ಯಾವ ಕಾರ್ ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬೇರೆ 20% ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಚಿಕ್ಕ ಕಾರ್ ಇಂದ ದೊಡ್ಡ ಕಾರ್ ಹಿಡಿದು ಎಲ್ಲ ಸೇಮ್ ಸರ್. 20% 12 ಮಾಡಲ್ ಮೇಲೆ ಇರ್ಬೇಕು ಗಾಡಿ. ಓಕೆ ಯಾವ ಕಾರ್ ತಗೊಂಡ್ರು ಬೇರೆ 20% 20% ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಮಾಡ್ಕೊಡ್ತೀರಾ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸರ್ Honda Amaze ಸರ್. 22 ಮಾಡಲ್. ಓಕೆ ಸಿಂಗಲ್ ಓನರ್. ಬೇರೆ 6,000 ಓಡಿದೆ. ಬೇರೆ 6,000 ರೂಪಾಯಿ 6,000 ಕಿಲೋಮೀಟರ್ ಓಡಿದೆ. ಹೌದು ಆಟೋಮೆಟಿಕ್ ಪೆಟ್ರೋಲ್. ಓಕೆ 850 ಹೇಳ್ತಾರೆ ಸರ್, ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. 850 ಹೇಳ್ತಾರೆ, ನೆಗೋಷಿಯೇಷನ್ ಇದೆ. ನೆಗೋಷಿಯೇಟ್ ಮಾಡಿ. ಸೊ ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಚಾನಲ್ ಇಂದ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಇನ್ನ ಸ್ವಲ್ಪ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗಲೇ ನಿಮಗೆ ನೆಗೋಷಿಯೇಷನ್ ಎಲ್ಲ ಇನ್ನೂ ಕಡಿಮೆ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಟೊಯೋಟಾ ಫಾರ್ಚುನರ್ 4x4 11 ಮಾಡಲ್, ಸೆಕೆಂಡ್ ಓನರ್. 1,17,000 ಓಡಿದೆ. ಓಕೆ ಡೀಸೆಲ್ 4x4 3 lakhs ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡವ್ರೆ. ಅಲಾಯ್ ವೀಲ್ಸ್, ಟೈರು, ಪ್ರೊಜೆಕ್ಟರ್ ಲ್ಯಾಂಪ್ಸ್, 360 ಕ್ಯಾಮ್ರಾ ಎಲ್ಲ ಮಾಡ್ಸವ್ರೆ. ಸೊ ಇದು ಇಂಟೀರಿಯರ್ ಒಂದ್ಸತಿ ತೋರಿಸ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸೊ ಕ್ಯಾಮ್ರಾಸ್ ಎಲ್ಲ ಹಾಕ್ಸಿದ್ದಾರೆ ಅಂತ ಹೇಳಿದ್ರಲ್ಲ ಸರ್? ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಸರ್. ಓಕೆ ಓಕೆ ಸರ್ ಇದು ಎಷ್ಟು ಸರ್? 1150 ಹೇಳ್ತಾರೆ ಸರ್. ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಬೆಸ್ಟ್ ಆಫ್ 1150 ಹೇಳ್ತಾ ಇದಾರೆ, ನೆಗೋಷಿಯೇಟ್ ಮಾಡ್ತೀರಾ? ಸೊ ಇದಕ್ಕೂ ಲೋನ್ ಆಗುತ್ತಲ್ಲ? ಆಗುತ್ತಲ್ಲ. ಸೊ ಬೇರೆ 20% ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಸಿಗ್ಬಿಡುತ್ತೆ. ನೆಕ್ಸ್ಟ್ ಸರ್ 2014 ಮಾಡಲ್ XUV 500 W8 1,12,000 ಓಡಿದೆ. ಓಕೆ ಇದು ಮಂದಿ 8.5 ಹೇಳ್ತಾವ್ರೆ ಸರ್. ಎಷ್ಟು ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ ಬೇಕಂದ್ರೆ ಕಂಪನಿ ಕಡೆಯಿಂದ. ಓಕೆ ಸರ್ ನೆಕ್ಸ್ಟ್ ಯಾವ ಗಾಡಿ ಸರ್? Volkswagen Vento ಡೀಸೆಲ್ ಸರ್. TSI Highline. ಓಕೆ 55,000 ಓಡಿದೆ, ಆಟೋಮೆಟಿಕ್. ಎಷ್ಟನೇ ಓನರ್ ಗಾಡಿ ಇದು? ಇದು ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಕಂಪನಿ ರೆಕಾರ್ಡ್ ಹಿಸ್ಟ್ರಿ ಅವೈಲೇಬಲ್ ಇದೆ ಕಂಪನಿಗೆ. ಓಕೆ ಇದು ಬಂದು 7 lakhs ಕೊಟ್ಟು ಮಾಡ್ತಾ ಇದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 7 lakhs ಕೊಟ್ಟು ಮಾಡ್ತಾ ಇದ್ದಾರೆ, ನೆಗೋಷಿಯೇಟ್ ಮಾಡ್ತಾ ಇದ್ದೀರಾ ಸರ್. ಆಮೇಲೆ ಇನ್ನೊಂದು ಕೇಳಬೇಕಂತ ಇದೆ. ಹೌದು, ಬೇರೆ ಏನಾದರೂ ಇದಕ್ಕಿಂತ ಸ್ಪೆಷಲ್ ಆಫರ್ಸ್ ಏನಾದರೂ ಇದೆಯಾ? ಸ್ವಲ್ಪ ವಿಡಿಯೋ ಎಲ್ಲ ನೋಡಿ ಸರ್. ಲಾಸ್ಟ್ ಅಲ್ಲಿ ಬಾಸ್ ಬಂದು ಹೇಳ್ತಾರೆ ಡಿಸ್ಕೌಂಟ್ ನಿಮಗೆ ಸ್ಪೆಷಲ್. ಆಕ್ಚುಲಿ ಇವ್ರ ಬಾಸ್ ಬಂದ್ಬಿಟ್ಟು ಹೇಳ್ತಾರೆ ಸ್ಪೆಷಲ್ ಆಫರ್ ಏನಂತ. ವಿಡಿಯೋ ಎಂತಕ ನೋಡಿ. ಇನ್ನ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಕಾರ್ ಸರ್? 13 ಮಾಡಲ್ ಸೆಕೆಂಡ್ ಓನರ್ ಸರ್. i20 Astra. ಓಕೆ 68 ಓಡಿದೆ 1000 ಡೀಸೆಲ್ ಗಾಡಿ. ಓಕೆ 4,000 ಹೇಳ್ತಾವೆ ಸರ್. ಹೆಚ್ಚು ಕಮ್ಮಿ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀವಿ. 4,000 ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ಇದಕ್ಕೂ ಲೋನ್ ಸಹ ಆಗುತ್ತಲ್ಲ? ಅವೈಲೇಬಲ್ ಇದೆ ಸರ್. ಓಕೆ ನೆಕ್ಸ್ಟ್ ಸರ್ Honda Jazz 17 ಮಾಡಲ್ ಸರ್. ಥರ್ಡ್ ಓನರ್ 76,000 ಓಡಿದೆ. ಓಕೆ ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್, VX ಟಾಪ್ ಎಂಡ್. 625 ಹೇಳ್ತಾ ಇದೀವಿ ಸರ್, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 625 ಹೇಳ್ತಾ ಇದ್ದೀರಾ, ನೆಗೋಷಿಯೇಟ್ ಮಾಡ್ತೀರಾ? ಓಕೆ ಸರ್ ಲೈಫ್ ಕಸ್ಟಮರ್ ಇದ್ದಾರೆ, ಬೇಕಂದ್ರೆ ಅವ್ರ ಹತ್ರನೇ ನೀವು ಕೇಳ್ಬೋದು ಫೀಡ್ಬ್ಯಾಕ್ ನಮ್ದು ಸರ್ವಿಸ್ ಎಲ್ಲ ಹೆಂಗಿತ್ತು ಅಂತ. ಹೇಳಿ ಸರ್, ಮಾತಾಡಿ. ಹಾಯ್ ಸರ್. Hi. Sir, you purchased a car from here? Yeah, like last Friday I visited the showroom. Okay. And I checked my vehicle, like this Khalid, he suggested me, like according to my budget, what was the car range. He gave me all the details and all. And the next day we came, we did all the formalities and all. We did the payment and all. So it was a good experience overall over here. Okay. And then we purchased. Which is this model, sir? This is a Toyota Corolla 2007 model. Okay. So we directly purchased. We didn't do any cleanup also directly. We got, like, it was so good, like we directly took this and went to our native, which is Belgavi. Oh, okay. Which is 500 kilometers from here to Belgavi. Okay, okay. Yesterday only night we reached over here. You did not face any problems? No problem at all. Okay. You recommend our subscribers to purchase a car from here? Yeah, directly. It is Okay. like the Khalid told me, like, there is no issue over here. We can just change
some changes like oil and all that is required. So that only I did, and directly we went. Okay. So we travel around 9. Now it is like after I purchased, it was 1400 kilometers I traveled in a week directly. Oh, super, sir. Yeah, and no issue. Yeah. So you're fully satisfied with I am dream fully cars. satisfied, so I recommend that Subscribers to come and the vehicles, and then you can plan for purchasing from Khalid. Yeah, Okay. it was a good experience. Cool, sir. Thank you so much, sir. Welcome. Sir, ask our subscribers to subscribe our channel. Yeah, do subscribe, like, follow, and share. ಥ್ಯಾಂಕ್ಸ್. ಸೊ ಫ್ರೆಂಡ್ಸ್, ಇವಾಗ ಟೊಯೋಟಾ ನೀವು ನೋಡ್ಬೋದು ಕ್ವಾಲಿಸು 90s ಕಿಡ್ಸ್ಗೆಲ್ಲ ಈ ಕಾರ್ ಬಂದ್ಬಿಟ್ಟು ತುಂಬ ಫೇವ್ರೇಟ್, ಆ್ಯಕ್ಚುಲಿ ಫ್ಯಾಮಿಲಿ ಗಾಡಿ ಅಂತ ಹೇಳ್ಬೋದು. ಸರ್, ಇದು ಡೀಟೇಲ್ಸ್ ಏನಂತ ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ಇದು ಬಂದು ಎವರ್ಗಿನ್ ವೆಹಿಕಲ್ ಸರ್. ಇದು 2.2 ಮಾಡಲು ಟೊಯೋಟಾ ಕ್ವಾಲಿಸು GS ವೇರಿಯಂಟ್ 2.4. 2 ಲಕ್ಷ ಹೊಡಿದೆ. ಕಂಪನಿ ರೆಕಾರ್ಡೆಡ್ ಸರ್. ಎಲ್ಲ ಕಂಪನಿ ಸರ್ವಿಸ್ ಆಗಿರೋದು. ಓಕೆ. ಆರಾಮಾಗಿ 12 ಜನ ಕುತ್ಕೊಳ್ಬೋದು ಸರ್ ಗಾಡಿನಲ್ಲಿ. ಹೌದಾ ಸರ್? 15 ಜನ ಕುತ್ಕೊಳ್ಬೋದು. ಸೊ ಗಾಡಿ ಹಂಗಿದೆ. ಸೊ ಕಂಡೀಷನ್ನು ನೀವು ನೋಡ್ಬೋದು ಸರ್. ಒಳಗಡೆ ಒಂದ್ಸತಿ ಇಂಟೀರಿಯರ್ ಎಲ್ಲ ತೋರಿಸಿ ಸರ್ ಹೆಂಗಿದೆ ಅಂತ. ಸೊ ನೀವೆಲ್ಲ ಇಂಟೀರಿಯರ್ಸ್ ಎಲ್ಲಾನು ನೋಡ್ಬೋದು. ಡ್ಯೂಯಲ್ AC. ಓಕೆ, ನೀಟಾಗಿದೆ. ಸರ್, ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ Hyundai i20 ಸರ್. ಸ್ಪೋರ್ಟ್ಸ್ ಮಾಡಲು. ಓಕೆ. 15 ಮಾಡಲು. ಸೆಕೆಂಡ್ ಓನರ್ ಆಗಿದೆ. 58,000 ನೋಡಿದೆ ಇದು ಗಾಡಿ. ವೀಲ್ಸ್ ಎಲ್ಲ ಇದೆ. ಮ್ಯಾಗ್ನಮ್ ಸ್ಪೋರ್ಟ್ಸ್ ಆಪ್ಷನಲ್ ಸರ್ ಇದು. ಓಕೆ. ಇದು ಬಂದು 6 ಲಕ್ಷ ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು ಕೇಳಬೇಕು, ಇವಾಗ ನೀವು ಸರ್ ಇದು 24 ಮೈಲೇಜ್ ಕೊಡುತ್ತಾ? ಓಕೆ, ಸೂಪರ್ ಸರ್. ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮ್ಮ ಹತ್ರ. ಇವಾಗ ನೀವು ಹೇಳಿರೋದು ಕಿಲೋಮೀಟರ್ಸು ಅದೆಲ್ಲ ಬಂದ್ಬಿಟ್ಟು ಯಾವುದೇ ಥರ ಮೀಟರ್ ಟ್ಯಾಂಪರಿಂಗ್ ಆ ಥರ ಯಾವುದೇ ಇಲ್ಲ ಸರ್? ಎಲ್ಲ ತಗೊಂಡ್ಬೇಕು ಹೋಗ್ಬೇಕು ಸರ್ ಗಾಡಿ. ಶೋರೂಮ್ನಲ್ಲಿ ಏನು ಟ್ಯಾಂಪಿಂಗ್ ಆಗಿದೆ ಅಂದರೆ ಗಾಡಿ ಫ್ರೀ ಕೊಡ್ತೀನಿ ಸರ್ ಬೇಕಂದ್ರೆ. ಓಹ್, ಸೂಪರ್ ಸರ್. ಸೊ 100% ಪ್ಯೂರ್ ಜೆನ್ಯೂನ್ ವೆಹಿಕಲ್ ಸರ್. ಓಕೆ, ಸೂಪರ್. ಸೊ ನೆಕ್ಸ್ಟ್ ಗಾಡಿ ಸರ್? 2019 ಮಾಡಲ್ ಸರ್. ಸೆಕೆಂಡ್ ಓನರು. 94 ಹೊಡಿದೆ. ಓಕೆ. i20 ಆಸ್ಟಾ ಪೆಟ್ರೋಲ್ ವೇರಿಯಂಟು ವಿತ್ 6 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್. 8 lakhs ಹೇಳ್ತಾ ಇದೆ ಸರ್. ನೆಗೋಷಿಯಬಲ್ ಆಗುತ್ತೆ. ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, ನೆಕ್ಸ್ಟ್ ಸರ್? 19 ಮಾಡಲ್ ಟೊಯೋಟಾ ಗ್ಲಾನ್ಸಾ ಆಟೋಮೆಟಿಕ್ ವಿ ವೇರಿಯಂಟು. ಇದು 98,000 ನೋಡಿದೆ ಸರ್. ಆಲ್ ಕಂಪನಿ ರೆಕಾರ್ಡೆಡ್ ವೆಹಿಕಲ್. ಇದು ಬಂದು 725 ಹೇಳ್ತಾರೆ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ಆಮೇಲೆ ಇವಾಗ ನಾವು ಇಲ್ಲಿ ತೋರಿಸ್ತಾ ಇರೋ ಕಾರೆಲ್ಲ ಬಂದ್ಬಿಟ್ಟು ನೀವೇನೋ ಈಸ್ಕೊಬೇಕು ಅಂತ ಇಲ್ಲ. ಇಸ್ ಜಸ್ಟ್ ಅ ಇನ್ಫಾರ್ಮೇಷನ್. ನೀವು ಇನ್ಫಾರ್ಮೇಟಿವ್ ಪರ್ಪಸ್ಗಾಗಿ ವಿಡಿಯೋ ಮಾಡ್ತಾ ಇರೋದು. ನೀವು ಒಂದು ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ, ಓಡಿಸಿ ನೋಡಿ. ನೋಡಿ, ಅವರೇ ಹೇಳ್ತಾ ಇದ್ದಾರೆ ಶೋರೂಮ್ಗೆ ತಗೊಂಡೋಗಿ ಗಾಡಿನ ಕ್ಲೀನಾಗಿ ಚೆಕ್ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಗಾಡಿ ತಗೊಳ್ಳಿ. ಕರೆಕ್ಟ್ ಅಲ್ಲ ಸರ್? ನೆಕ್ಸ್ಟ್ ಸರ್? Hyundai i10 ಗ್ರ್ಯಾಂಡ್ 15 ಮಾಡಲು. ಸಿಂಗಲ್ ಓನರು. 70,000 ಹೊಡಿದೆ ಗಾಡಿ. ಪೆಟ್ರೋಲ್ ವೇರಿಯಂಟು. ಆಸ್ಟಾ ಟಾಪ್ ಎಂಡ್. ಇದು ಬಂದು 475 ಮಾಡ್ಕೊಡ್ತೀವಿ ಸರ್. 475ಗೆ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್? ಟೊಯೋಟಾ ಫಾರ್ಚುನರ್ ಸರ್. 2 wheel ಡ್ರೈವ್. 1,17,000 ನೋಡಿದೆ. ಕಂಪನಿ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಇದೆ. ಓಕೆ. ಎಷ್ಟನೇ ಓನರ್ ಗಾಡಿಯಾ ಸರ್ ಅದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ. 17 lakhsಗೆ ಮಾಡ್ಕೊಡ್ತೀವಿ ಸರ್. 17 lakhsಗೆ ಮಾಡ್ಕೊಡ್ತೀರಾ? ಓಕೆ ಸರ್. ನಿಮ್ಮ ಹತ್ರ ಇದು ಟ್ರಾನ್ಸ್ಫರು ಅದೆಲ್ಲ ಹೆಂಗೆ ಸರ್? ಎಲ್ಲ ನೀವೇ ಮಾಡ್ಕೊಡ್ತೀರಾ? ಹೆಂಗೆ? ನಾವೇ ಮಾಡ್ಕೊಳ್ಳೋದು ಸರ್. 2% ಕಮಿಷನ್ ಬೇಸಿಸ್. ಓಕೆ. ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀರಾ ಸರ್? ಇಷ್ಟೊತ್ತು ತನಕ ಎಲ್ಲ ಈ 4 lakh, 5 lakh, 10 lakh ಬಜೆಟಲ್ಲಿ ನೋಡಿದ್ರಿ. ಓಕೆ. ಸ್ವಲ್ಪ ಜನಗೆ 2.5 lakh ಇರುತ್ತೆ, 1.5 lakh ಇರುತ್ತೆ, 3 lakh ಇರುತ್ತೆ. ಆ ಥರ ಬಜೆಟಲ್ಲಿ ನಿಮಗೆ ಕಾರ್ಸ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಯಾಕಿಲ್ಲ ಸರ್. ನೋಡಿ ಇಲ್ಲಿ. ಓಕೆ. ಹೊಂಡಾ ಬ್ರಿಯೋ ಇದೆ. ಓಕೆ. ಎಷ್ಟು ಸರ್ ಇದು? ಮಾಡಲ್ ಪೆಟ್ರೋಲ್ ವೇರಿಯಂಟು. 14 ಮಾಡಲು. 3 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 3 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಈ ಕಾರ್ ನಾನೇ ಈಸ್ಕೊಬೇಕಂತ ಇದ್ದೀನಿ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ನೋಡೋಣ, ಈ ಕಾರ್ ನಾನು ಈಸ್ಕೊಂಡ್ರೆ ನಿಮಗೆ ನಾನು ಹೇಳ್ತೀನಿ ಈ ಕಾರ್ ಹೆಂಗಿದೆ ಅಂತೆಲ್ಲ ರಿವ್ಯೂ ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ? ಬಜೆಟ್ ಕಾರ್ಸ್ ಯಾವುದಿಂದ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡೋಣ ಸರ್ ಬೇಕಂದ್ರೆ. Hyundai i20 ಆಸ್ಟಾ ಪೆಟ್ರೋಲ್ 1,10,000 ಕಂಪನಿ ರೆಕಾರ್ಡ್ ಹೊಡೆಯುತ್ತೆ ಸರ್. ಓಕೆ. ಲೋ ಮಾಡಲ್ ಇದ್ರೇನು ಎಲ್ಲ ಕಂಪನಿ ಸರ್ವಿಸ್ ಆಗಿರೋದು ಗಾಡಿ. ಇದು ಬಂದು 290ಗೆ ಮಾಡ್ಕೊಡ್ತೀವಿ. 290ಗೆ ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್? ಸರ್ i10 ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ 2 lakhಗೆ ಕೊಡ್ತೀವಿ ಸರ್. 2 lakhಗೆ ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್? ಸರ್ i20 ಆಟೋಮೆಟಿಕ್ 10 ಮಾಡಲು 3rd ಓನರು. 94,000 ನೋಡಿದೆ ಸರ್. ಪೆಟ್ರೋಲ್ ವೇರಿಯಂಟ್. ಬ್ರ್ಯಾಂಡ್ ನ್ಯೂ ಟೈರು. ಎಲ್ಲ ಗಾಡಿ ಜೆನ್ಯೂನ್ ಇದೆ. ಕಂಪನಿ ಹಿಸ್ಟ್ರಿ ಸಮೇತ ಇದೆ ಸರ್. ಓಕೆ. ಇದು ಬಂದು 3 lakhsಗೆ ಮಾಡ್ಕೊಡ್ತೀವಿ ಸರ್. 3 lakhsಗೆ ಮಾಡ್ಕೊಡ್ತೀರಾ? 3 lakhsಗೆ ಮಾಡ್ಕೊಡ್ತೀವಿ. ಇವಾಗ ಈ ತೋರಿಸಿದ ಎಲ್ಲ ಕಾರ್ ಬಂದ್ಬಿಟ್ಟು ಬೇರೆ 20% ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಸಿಗುತ್ತಾ? ಹ್ಞೂ ಸರ್, ಸಿಗುತ್ತೆ. 2015 ಮಾಡಲ್ ಮೇಲೆ ಇರಬೇಕಾ ಸರ್? ಮಾಡಲ್ ಮೇಲೆ ಇರ್ಬೇಕು ಸರ್. 12 ಮಾಡಲ್ ಮೇಲೆ ಇದ್ರೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಕೆಳಗಿದ್ರೆ ಆಗಲ್ಲ. ಆಗಲ್ಲ. ಓಕೆ. ನೆಕ್ಸ್ಟ್ ಸರ್? ಸ್ಯಾಂಟ್ರೋ 2004 ಮಾಡಲು. ಓಕೆ. 3rd ಓನರು. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ
130ಗೆ ಕೊಡ್ತೀವಿ ಸರ್. 130ಗೆ ಕೊಡ್ತೀರಾ ಸ್ಯಾಂಟ್ರೋ? ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಸಮೇತ ಕೊಡ್ತೀವಿ. ಎಲ್ಲ ಮಾಡಿ ಕೊಡ್ತೀರಾ ನೀವೇ? ಓಕೆ ಸೂಪರ್. ನೆಕ್ಸ್ಟ್ ಸರ್. ಸರ್ ಯೋನು ಮ್ಯಾಗ್ನಾ ಪ್ಲಸ್ 15 ಮಾಡಲು. ಓಕೆ. ಸೆಕೆಂಡ್ ಓನರ್ 50,000 ನೋಡಿದೆ ಸರ್. 50,000 ಜೆನ್ಯೂನ್ ನೋಡಿದೆ. ನೀವು ನೋಡಿದೆ ಕಂಪನಿ ರೆಕಾರ್ಡೆಡ್. ಇದು ಬಂದು 295ಗೆ ಕೊಡ್ತೀವಿ ಸರ್. 295ಗೆ ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀವಿ ಬೇಕಂದ್ರೆ. ಇದು ಲೋನು ಮಾಡಿಸ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್. i20 ಸ್ಪೋರ್ಟ್ಸ್ ಸರ್. 12 ಮಾಡಲು ಥರ್ಡ್ ಓನರ್. ಇದು ಬಂದು 3,25,000ಗೆ ಮಾಡ್ಕೊಡ್ತೀವಿ. 3,25,000ಗೆ ಮಾಡ್ಕೊಡ್ತೀರಾ? ಸೂಪರ್ ಸರ್. ಸೊ ಫ್ರೆಂಡ್ಸ್, ಇನ್ನ ವಿಡಿಯೋ ಎಂಡ್ ಆಗಿಲ್ಲ. ಸ್ಪೆಷಲ್ ಆಫರ್ಸ್ ಇದೆ ಇವಾಗ. ಅವ್ರ ಮ್ಯಾನೇಜರ್ ಹತ್ರ ಇವಾಗ ಹೋಗ್ತಾ ಇದೀವಿ, ಕೇಳೋಣ ಏನ್ ಸ್ಪೆಷಲ್ ಆಫರ್ಸ್. ಇನ್ನ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಎಂತ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಡ್ರೀಮ್ ಕಾರ್ಸ್ನ ಓನರ್ ನಮ್ಮ ಜೊತೆ ಇದ್ದಾರೆ. ಸೊ ಹಾಯ್ ಸರ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ಆಮೇಲೆ ಎಷ್ಟು ವರ್ಷ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಲೊಕೇಶನ್ ಎಲ್ಲಿದೆ ಎಲ್ಲ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಸರ್ ನನ್ನ ಹೆಸರು ಬಂದು KM ಖಾದರ್ ಖಾನ್ ಅಂದ್ಬಿಟ್ಟು. ಓಕೆ. ನಾವು 10 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಓಕೆ. ಇದು HBR ಲೇಔಟ್ ನಿಯರ್ BDA ಕಾಂಪ್ಲೆಕ್ಸ್ ಓಕೆ ಇರೋದು. ಓಕೆ ಸರ್. ಸೊ ಇವ್ರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್? ಹೌದು ಸರ್, ಇದು ನಮ್ಮ ಬಿಸ್ನೆಸ್ ಪಾರ್ಟ್ನರು, ನನ್ನ ಇನ್ವೆಸ್ಟರು ಎಲ್ಲ ಇವರು. ಓಕೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಿ ಎಜಾಜ್ ಅಹಮದ್ ಅಂತ. ಓಕೆ. ನಾನು ಕಾರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಓಕೆ. ನನ್ನ ಜೊತೆನಲ್ಲಿ ಇದ್ದಾರೆ. ಓಕೆ ಸರ್, ಸೂಪರ್. ಸರ್ ಇವಾಗ ನಿಮ್ಮ ಕಡೆ ಕಾರ್ ಪರ್ಚೇಸ್ ಮಾಡೋದ್ರಿಂದ ನಮ್ಮ ವ್ಯೂವರ್ಸ್ಗೆ ಏನು ಬೆನಿಫಿಟ್ ಸರ್? ಸರ್ ಬೆನಿಫಿಟ್ ಏನಂದ್ರೆ, ನಮ್ದು ಒಂದು ಕ್ಲಿಯರ್ ಕಟ್ ಸರ್, ಡಾಕ್ಯುಮೆಂಟೇಶನ್ ಕ್ಲಿಯರ್ ಇರುತ್ತೆ. ಓಕೆ. ಒರಿಜಿನಲ್ ಗಾಡಿ ಕೊಡ್ತೀವಿ. ಕಂಪನಿ ಟ್ರ್ಯಾಕ್ ಇರುತ್ತೆ ನಮ್ದು. ಓಕೆ. ಎಲ್ಲ ಕಂಪನಿ ಟ್ರ್ಯಾಕ್ ನಲ್ಲಿ ಇರುತ್ತೆ ಗಾಡಿ. ಸೊ ಕೆಲವು ಗಾಡಿ ಕ್ಲೈಮ್ ಗಾಡಿ ಇರುತ್ತೆ. ಆ ಕ್ಲೈಮ್ ಗಾಡಿನ ನಾವು ಕಸ್ಟಮರ್ನ ಹೇಳ್ಬಿಟ್ಟು ಕೊಡ್ತೀವಿ. ಓಕೆ. ಆ ಕ್ಲೈಮ್ ಗಾಡಿನ ಹೇಳ್ಬಿಟ್ಟು ಕೊಡ್ತೀವಿ. ಇನ್ನೊಂದು ವಿಷಯ ಏನಂದ್ರೆ, ಆಕ್ಚುಲಿ ಇವಾಗ 100 ಲಕ್ಷ ರೂಪಾಯಿ ಕಾರ್ ರೇಟ್ ಇರುತ್ತೆ. ಸೊ ಕ್ಲೈಮ್ ಗಾಡಿ ನಿಮ್ಗೆ ಅದಕ್ಕಿಂತ ರೇಟ್ ಕಡಿಮೆ ಇರುತ್ತೆ. 9 ಲಕ್ಷ 9.5 ಲಕ್ಷ ಇರುತ್ತೆ. ಬಟ್ ನಾವು ಏನಿರೋದು ಟು ಬಿ ಫ್ರಾಂಕ್ ಹೇಳ್ಬಿಟ್ಟು ಕೊಡ್ತೀವಿ. ನಮ್ದು ಆಲ್ಮೋಸ್ಟ್ ಪಕ್ಕ ಕಂಪನಿ ಟ್ರ್ಯಾಕ್ ಇರುತ್ತೆ. ಆಲ್ ಗಾಡಿ ಒರಿಜಿನಲ್ ಇರುತ್ತೆ ನಮ್ಮ ಹತ್ರ. ಯಾವ್ದು 90% ಒಂದ್ 2-3 ಗಾಡಿ ಬರುತ್ತೆ, ಬಂದ್ರು ನಾವು ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಡ್ತೀವಿ. ಓಕೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಯಾವುದೇ ತರ ಈ ಮೀಟರ್ ಟ್ಯಾಂಪರಿಂಗು ಆ ತರ ಎಲ್ಲ ಏನೂ ಇಲ್ಲ ಸರ್? ಅದೆಲ್ಲ ನಾವು ಮಾಡಲ್ಲ ಸರ್. ಓಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಆ ತರ ಒಂದು ಇದು ಇರುತ್ತೆ. ನಾವು ಮಾಡಲ್ಲ. ಇನ್ನೊಂದು ಏನಂದ್ರೆ, ಕಸ್ಟಮರ್ಗೆ ನಾವು ಡೈರೆಕ್ಟ್ ಹೇಳ್ತೀವಿ. ಒಂದ್ ಗಾಡಿ ಬಂದು ನೋಡಿದ್ಮೇಲೆ ಅವ್ರಿಗೆ ಹೇಳ್ತೀವಿ, ಈ ಗಾಡಿ ನಮ್ದು ಈ ಮಾಡ್ಲು, ಇದು ಮಾಡ್ಲು, ಈ ತರ ಇದೆ, ಇಷ್ಟು ಕಿಲೋಮೀಟರ್ ಓಡಿದೆ. ನಿಮ್ಗೆ ಏನಾರ ಡೌಟ್ ಇದ್ರೆ ನೀವು ಕಂಪನಿ ತಗೊಂಡೋಗ್ಬಿಟ್ಟು ತೋರಿಸ್ಕೊಳ್ಬಹುದು. ಓಕೆ. ಇಲ್ಲಾಂದ್ರೆ ಅವರು ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಚೆಕ್ ಮಾಡ್ತಾರೆ. ಅವರು ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಚೆಕ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾವು ಕಸ್ಟಮರ್ಗೆ ನಮ್ಮ ಡ್ರೈವರ್ ಸಮೇತ ನಾವು ಕಂಪನಿಗೆ ಕಳಿಸ್ತೀವಿ. ಓಕೆ. ಅಲ್ಲಿ ಟ್ರ್ಯಾಕ್ ಇರುತ್ತೆ, ರಿಕಾರ್ಡ್ ಇರುತ್ತೆ, ಅದನ್ನ ನೋಡ್ಕೊಂಡು ಬಂದು ತಗೊಳ್ತಾರೆ. ಓಕೆ. ಸೊ ಆಮೇಲೆ ಸರ್ ಆಫರ್ಸ್ ಬಗ್ಗೆ ಹೇಳ್ತಾ ಇದ್ವಿ ನಾವು. ಏನು ಆಫರ್ಸ್ ಅಂತ ನೀವೇ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಸರ್ ಆಫರ್ ಏನಿಲ್ಲ ಸರ್, ನಮ್ದು ಬಂದು ಭಾಳ ರೀಸನಬಲ್ ಪ್ರೈಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಪ್ರೈಸ್ ಇಂದ ನಮ್ದು 25,000 ಇಂದ 50,000 ರೇಟ್ ಕಡಿಮೆನೇ ಇರುತ್ತೆ. ಬೇಕಾದ್ರೆ ಕಸ್ಟಮರು ಬೇರೆ ಕಡೆ ವಿಚಾರಿಸ್ಕೊಳ್ಬಹುದು. ಆದ್ರೆ ಇನ್ನೊಂದು ಇವಾಗ ನೀವು ಕೇಳ್ತಾ ಇದ್ದೀರಾ, ನಮ್ಮ ಕಡೆಯಿಂದ ಆಫರ್ ಏನಂದ್ರೆ, ಇವಾಗ RTO ಚಾರ್ಜಸ್ ನಾವು ಕಸ್ಟಮರ್ ಹತ್ರ ತಗೊಳ್ತೀವಿ. ಓಕೆನಾ? ಅದು ನಮ್ಮ ಕಡೆಯಿಂದ ಬೇಕಾದ್ರೆ RTOದು ಫ್ರೀ ಆಗಿ ಮಾಡ್ಕೊಡ್ತೀವಿ. CC ಇರಲಿ, ಟ್ರಾನ್ಸ್ಫರ್ ಇರಲಿ, ಅವ್ರ ಹೆಸರಿಗೆ ನಾವು ಮಾಡ್ಕೊಡೋ ಜವಾಬ್ದಾರಿ ನಮ್ದು. ನಮ್ಮ ಕಡೆಯಿಂದ ಅದು ಮಾಡ್ಕೊಡ್ತೀವಿ. ಇನ್ನೊಂದು ಏನಂದ್ರೆ, ಗಾಡಿ ಇವಾಗ ಯೂಸ್ಡ್ ಗಾಡಿ ಅಂದ್ರೆ ಆಸ್ ಇಸ್ ವೆರ್ ಇಸ್ ಕಂಡೀಷನ್ ನಾವು ಕೊಡೋದು ಗಾಡಿ. ಓಕೆನಾ? ನಮ್ಮ ಕಡೆಯಿಂದ ನಾವು ಏನ್ ಮಾಡ್ತೀವಿ, ಫೈನಲ್ ಆಗಿ ಒಂದು ಸರ್ವಿಸ್ ಕೊಡ್ತೀವಿ ನಾವು. ಓಕೆ. ಕಸ್ಟಮರ್ಗೆ ಒಂದು ಸರ್ವಿಸ್. ಏನು ಸರ್ವಿಸು? ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಇದೆಲ್ಲ ಚೆಕ್ ಮಾಡ್ತೀವಿ. ಏನನ್ನ ಹೋಗಿದ್ರೆ ನಾವು ಹಾಕೊಡ್ತೀವಿ. ಕೂಲೆಂಟು ಇದೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಇಂಟೀರಿಯರ್ ವಾಶ್ ಮಾಡಿ ಒಂದು 3M ಪಾಲಿಶ್ ಹಾಕಿ ನಮ್ಮ ಕಡೆಯಿಂದ ಒಂದು ಸರ್ವಿಸ್. ಆಲ್ಮೋಸ್ಟ್ ಅದು ನೀವು ಲೆಕ್ಕ ಪ್ರಕಾರ ಅದು ನಮಗೆ 6,000 to 7,000 ಖರ್ಚು ಬರುತ್ತೆ. ಬಟ್ ನಮ್ಮ ಕಡೆಯಿಂದ ಅದು ಬೇಕಾದ್ರೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಅದು ಫ್ರೀ ಆಗಿ ನಿಮ್ಮ ಕಡೆ ನೀವು ಹೇಳ್ತಾ ಇದ್ರೆ, ಅದರಿಂದ ನಮ್ಮ ಕಡೆಯಿಂದ ಒಂದು ಕಾಂಪ್ಲಿಮೆಂಟರಿ ಅದು ನಾವು ಬೇಕಾದ್ರೆ ಮಾಡ್ಕೊಡ್ತೀರಾ. ಸೊ ಅಷ್ಟೇ ಸರ್. ಆ ಆಫರ್ ಬಗ್ಗೆ ಸರ್ ಹೇಳಿರ್ತಾರೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಬನ್ನಿ, ನಿಮ್ಮ ಮೆಕ್ಯಾನಿಕ್ ಜೊತೆನೇ ಕರ್ಕೊಂಡು ಬನ್ನಿ. ಇಲ್ಲಾಂದ್ರೆ ಸರ್ ಹೇಳೋ ಥರ ಅವರು ಪರ್ಸನ್ ಇಲ್ಲಿ ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನಿಮಗೆ ಕಂಪನಿಗೆ ಚೆಕ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಗಾಡಿ ಪರ್ಚೇಸ್ ಮಾಡಿ. ಸೊ ಇಲ್ಲಿ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಒಂದು 90 ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಇವ್ರು ಶೋರೂಮ್ ಟ್ರ್ಯಾಕ್ ಇದೆ ಅಂತ ಹೇಳಿದ್ರು. ಸೊ ನೀವು ಡೈರೆಕ್ಟಾಗಿ ಬಂದು ನೋಡ್ಕೊಳ್ಳಿ. ಇನ್ನೂ ಬೇರೆ ಏನಾದರೂ ಹೇಳೋದಿದೆಯಾ ಸರ್ ನೀವು? ಇಲ್ಲ ಸರ್, ಅಷ್ಟೇ. ನಮ್ಮ ಗಾಡಿ ಬಗ್ಗೆ ನಾನು ಹೇಳಿದೆ, ಇದೆಲ್ಲ ಕ್ಲಿಯರ್ ಕಟ್ ಇರುತ್ತೆ. ಓಕೆ. ಮಿಕ್ಕಿದೇನಿಲ್ಲ. ನಮ್ದು ಲೋನ್ ಹೆಂಗಿದೆ ಅಂದ್ರೆ, ಆಲ್ಮೋಸ್ಟ್ 7 to 8 ಬ್ಯಾಂಕ್ಸ್ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ICICI ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ, ಸುಂದರಂ ಫೈನಾನ್ಸ್, ಫಾರ್ಚೂನ್, ಆಮೇಲೆ ಕೋಟಕ್ ಮಹೇಂದ್ರ, ಆಕ್ಸಿಸ್ ಬ್ಯಾಂಕು, ಯೆಸ್ ಬ್ಯಾಂಕು, ಎಲ್ಲ ಬ್ಯಾಂಕು ನಾವು ಬೇಕಾದ್ರೆ ನಾವು ನಮ್ಮ ಕಡೆಯಿಂದ ನಾವು ಯಾವ ಬ್ಯಾಂಕ್, ಒಂದು ಬ್ಯಾಂಕ್ ಇಲ್ಲ ಅಂದ್ರೆ ಇನ್ನೊಂದು ಬ್ಯಾಂಕಲ್ಲಿ ಮಾಡ್ಕೊಡ್ತೀರಾ? 100% ಲೋನ್ ಮಾಡ್ಕೊಡ್ತೀರಾ. ಸೊ ಸೂಪರ್ ಸರ್. ಸೊ ತುಂಬ ಥ್ಯಾಂಕ್ಸ್ ಸರ್, ನಮಗೆ ಇಷ್ಟೊತ್ತಿಗೆ ನೀವು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ನಿಮಗೂ ತುಂಬ ಥ್ಯಾಂಕ್ಸ್ ಸರ್.
ಸೊ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡಿ ಸರ್. ಖಂಡಿತವಾಗಿ ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದು ಅವ್ರ ಹೆಸರು ಹೇಳ್ಬಿಟ್ರೆ ನಾವು ಯೂಟ್ಯೂಬ್ನಲ್ಲಿ ಈ ಥರ ನೋಡ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಕಡೆಯಿಂದ ನಾವು ಹೇಳಿದ ಮಾತು ಏನಿದೆ ನಾವು ಮಾಡ್ಕೊಡ್ತೀರಾ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.